ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಫೈನಲಿ ಮಾರ್ಕ್ ಫಸ್ಟ್ ಸಿಂಗಲ್ ಸಾಂಗನ್ನು ನೋಡಿದೆ. ನನಗೇನು ಅನಿಸ್ತು, ಏನು ಇಷ್ಟ ಆಯಿತು ಅನ್ನೋದನ್ನ ಕಮ್ಯುನಿಟಿ ವಿಡಿಯೋ ಹಂಚ್ಕೊಳ್ತೀನಿ ನಿಮ್ಮ ಜೊತೆ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಎಲ್ಲರೂ ವೇಟಿಂಗಲ್ಲಿ ಇದ್ದಿದ್ದಂಥದ್ದು ಫಸ್ಟ್ ಸಿಂಗಲ್ ಅನೌನ್ಸ್ಮೆಂಟ್ ಆದಾಗ ಹೇಗಿರುತ್ತೆ ಅನ್ನುವಂಥದ್ದು ನನಗಂತೂ ತುಂಬಾ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ಕ್ನ ಒಂದು ಫಸ್ಟ್ ಸಿಂಗಲ್ ಮೇಲೆ. ಆ್ಯಂಡ್ ಲಾಸ್ಟ್ ಕಡದಲ್ಲಿ ಒಂದು ವಿಡಿಯೋ ಮಾಡಿದ್ದೆ ನಾನು, ಅದರಲ್ಲಿ ಹೇಳಿದ್ದೆ ನಾನು ಕಿಚ್ಚ ಸುದೀಪ್ ಸರ್ ಅವರ ಒಂದು ಸ್ವ್ಯಾಗ್ ನೋಡಬೇಕು ಅಂತ. ಸೊ ನೋಡಿ, ಅದೇನೋ ಅಂತಾರಲ್ಲ, ಐ ಥಿಂಕ್ ಒಂದು ಮಿರಾಕಲ್ ಅಂತಾರಲ್ಲ, ಆ ರೀತಿ ಅನ್ಎಕ್ಸ್ಪೆಕ್ಟೆಡ್ ಅಂತಲೂ ಕೂಡ ಹೇಳ್ಬೋದು. ಏನಂತಂದರೆ, ಸೊ ಸ್ವ್ಯಾಗ್ ಅನ್ನೋ ವರ್ಡ್ ಯೂಸ್ ಮಾಡಿದ್ದೆ. ಸೊ ಇದರಲ್ಲಿ ಈ ಒಂದು ಸಾಂಗಲ್ಲೂ ಕೂಡ ಸ್ವ್ಯಾಗ್ ಅನ್ನೋ ಒಂದು ಲಿರಿಕನ್ನು ಇರುವಂಥದ್ದು. ಸೊ ತುಂಬಾ ಒಂದು ಅದ್ಭುತವಾದಂಥ ಲಿರಿಕ್ಸು. ಅಜ್ನೀಶ್ ಅವರು ಡೇ ಬೈ ಡೇ ಮ್ಯೂಸಿಕ್ಕನ್ನು ಮ್ಯಾಜಿಕ್ ಮಾಡ್ತಾ ಇದ್ದಾರೆ. ಅದು ಮ್ಯೂಸಿಕ್ ಮಾಡ್ತಾ ಇಲ್ಲ, ಅವರು ಮ್ಯೂಸಿಕ್ನ ಮ್ಯಾಜಿಕ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ಲಿ. ಆ್ಯಂಡ್ ಈ ಒಂದು ಸಾಂಗ್ ಬಗ್ಗೆ ಕೇಳಿದ ತಕ್ಷಣ ನನಗೇನು ಅನ್ನಿಸ್ತು ಅಂತಂದರೆ, ಸೊ ಮೊಬೈಲಲ್ಲಿ ಫಸ್ಟ್ ನೋಡಿದೆ ನಾನು. ಸೊ ಮೊಬೈಲಲ್ಲಿ ಆಗ್ತಿದ್ದಂಗೆ ನಾನು ಫಸ್ಟು ಸೌಂಡ್ ಸಿಸ್ಟಮಲ್ಲಿ ಹಾಕ್ಕೊಂಡು ಕ್ಲೀನಾಗಿ ಕೇಳಿದೆ. ಬಟ್ ಈ ಸಾಂಗ್ನ ಥಿಯೇಟ್ರಲ್ಲಿ ಕೇಳಬೇಕು ಅಂತ ಅನ್ನಿಸ್ತು. ಏನಕ್ಕೆ ಅಂದರೆ, ಆ ಒಂದು ಸೌಂಡು, ಆ ಒಂದು ವಿಜುವಲ್ಸ್ ಏನಿದೆ, ಸುದೀಪ್ ಸರ್ ಅವರ ಒಂದು ಸ್ವ್ಯಾಗು ಅದ್ಭುತವಾಗಿ ಬಂದಿರುವಂಥದ್ದು. ಒಂದು ಡೈರೆಕ್ಟಾಗಿ ಹೇಳಬೇಕು ಅಂತ ಅಂದರೆ, ಓವರಾಲ್ ಆಗಿ ಈ ಒಂದು ಸಾಂಗ್ ಒಂದು ರೀತಿಯಲ್ಲಿ ಥಿಯೇಟ್ರಲ್ಲಿ ಅಭಿಮಾನಿಗಳಾಗಿರ್ಬೋದು, ಥಿಯೇಟ್ರ್ ಆಡಿಯನ್ಸ್ ಯಾರ್ಯಾರು ಬಂದಿರ್ತಾರೆ, ಸೊ ಎಲ್ಲರೂ ಎದ್ಬಿಟ್ಟು ಡ್ಯಾನ್ಸ್ ಮಾಡಬೇಕು, ಆ ರೀತಿಯಾದಂಥ ಒಂದು ಅದ್ಭುತವಾದಂಥ ಒಂದು ಮ್ಯೂಸಿಕ್ಕನ್ನು ಕೊಟ್ಟಿದ್ದಾರೆ ಅಜ್ನೀಶ್ ಅವರು. ಆ್ಯಂಡ್ ಎಸ್ಪೆಷಲಿ ವಿಜಯ್ ಪ್ರಕಾಶ್ ಸರ್ ಅವರ ಒಂದು ವಾಯ್ಸು ಪ್ರಾಬಲಿ ತುಂಬಾ ಒಂದು ಕಿಚ್ಚ ಸುದೀಪ್ ಸರ್ಗೆ ವಿಜಯ್ ಪ್ರಕಾಶ್ ಸರ್ ಅವ್ರ ವಾಯ್ಸು ಅಲ್ಟಿಮೇಟಾಗಿ ಸೂಟ್ ಆಗುತ್ತೆ. ಸೊ ಈ ಎಲ್ಲ ಒಂದು ಸ್ಟೆಪ್ಪು, ಆಮೇಲೆ ಈ ಎಲ್ಲ ಒಂದು ಕೊರಿಯೋಗ್ರಾಫಿ ಮತ್ತು ಆ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಒಂದು ಪ್ರತಿಯೊಂದು ಒಂದು ವಿಜುವಲ್ಸ್ ಆಗಿರ್ಬೋದು, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸಿಗೆ ರೆಡಿಯಾಗಿರಿ ಅಂತ ಒಂದು ಸೂಚನೆ ಕೊಟ್ಟಂಗೆ ಒಂದು ಇನ್ವಿಟೇಷನ್ ಅಂತಲೇ ಹೇಳ್ಬೋದು. ಸೊ ಅದ್ಭುತವಾಗಿ ಬಂದಿರುವಂಥದ್ದು ಸೈತಾನ್ ಸಾಂಗು, ಲಿರಿಕಲ್ ಸಾಂಗು. ಅಲ್ಲಲ್ಲೇ ಒಂದು ವಿಡಿಯೋ ಕ್ಲಿಪ್ಸ್ಗಳನ್ನು ಕೂಡ ನೋಡ್ಬೋದು. ನಾನು ಕಳೆದ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಸೊ ಲಿರಿಕಲ್ ಸಾಂಗ್ ಅಂದ ತಕ್ಷಣ ಫುಲ್ಲಿ ಲಿರಿಕಲ್ ಇರಲ್ಲ, ಸೊ ಅಲ್ಲಲ್ಲಿ ವಿಡಿಯೋಸ್ಗಳನ್ನು ನೋಡ್ಬೋದು ಅಂತ. ಸೊ ಇದರಲ್ಲಿ ಅದೇ ರೀತಿಯಲ್ಲಿ ಇರುವಂಥದ್ದು. ನನಗೊಂದು ಏನು ಖುಷಿ ಆಗಿದ್ದು ಅಂತಂದರೆ, ಸುದೀಪ್ ಸರ್ ಅವರ ಒಂದು ಸ್ವ್ಯಾಗು ಅಂತ ಇದೆ. ಸೊ ಆ ಒಂದು ಸ್ವ್ಯಾಗ್ ಅನ್ನೋ ಒಂದು ವರ್ಡ್ ಕೂಡ ಈ ಒಂದು ಲಿರಿಕಲ್ ಇರುವಂಥದ್ದು ನನಗೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ಸರ್ಪ್ರೈಸ್ ಅಂತ ಹೇಳ್ಬೋದು ಪರ್ಸ್ನಲಿ. ಸೊ ಯಾರಿಗೆಲ್ಲ ಈ ವಿಡಿಯೋ ನೋಡಿದ್ದೀರಾ ಅವರಿಗೆ ಗೊತ್ತಾಗುತ್ತೆ, ನಾನು ಸ್ವ್ಯಾಗ್ ಅನ್ನೋ ಒಂದು ವರ್ಡನ್ನು ಯೂಸ್ ಮಾಡಿದ್ದೆ. ಸುದೀಪ್ ಸರ್ ಸ್ವ್ಯಾಗು ಬೇರೆ ಲೆವೆಲಲ್ಲಿರುತ್ತೆ, ಅಷ್ಟರ ಮಟ್ಟಿಗೆ ಇರುವಂಥದ್ದು. ಆ್ಯಂಡ್ ನಾನು ಕೂಡ ಈ ಸಾಂಗ್ ನೋಡಿದ ತಕ್ಷಣ ಫಸ್ಟ್ ಕಾಮೆಂಟ್ ಮಾಡಿದೆ, ಒಂದು ಸಾಂಗ್ ನೋಡಿದ ತಕ್ಷಣ ಕೆಳಗಡೆ ನೆಕ್ಸ್ಟ್ ಲೆವೆಲ್ ಅಂತ. ಅದ್ಭುತ ಅಂದರೆ ಅದ್ಭುತ. ಈ ರೀತಿಯಾದಂಥ ಒಂದು ಸಾಂಗು ಕೇಳಿ ತುಂಬ ದಿನ ಆಗಿತ್ತು. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ, ಒಂದು ಅದ್ಭುತವಾದಂಥ ಸಾಂಗು. ಈ ಒಂದು ಸಾಂಗನ್ನು ಥಿಯೇಟ್ರಲ್ಲಿ ತುಂಬಾ ಎಂಜಾಯ್ ಮಾಡ್ತಾರೆ, ಫ್ಯಾನ್ಸ್ ಆಗಿರ್ಬೋದು, ಸಿನಿ ಆಡಿಯನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡೋಕ್ಕೆ ಒಂದು ರೀತಿಯಲ್ಲಿ ಫಸ್ಟ್ ಶೋ ಅಂತೂ ಅಲ್ಟಿಮೇಟು, ಒಂದು ರೀತಿಲಿ ಸೆಲೆಬ್ರೇಷನ್ ಆಫ್ ಸಾಂಗ್ ಅಂತಲೇ ಹೇಳ್ಬೋದು ಇದನ್ನು. ಆ್ಯಂಡ್ ಒಂದು ರೀತಿಲಿ ಎಲ್ಲರೂ ಕೂಡ ಖುಷಿ ಕೊಡ್ತು ಈ ಸಾಂಗು. ಫೈನಲಿ ಹೇಳೋದೇನು ಅಂತಂದರೆ, ಫುಲ್ ವಿಡಿಯೋ ಸಾಂಗ್ ಆಗಿರ್ಬೋದು ಮತ್ತು ಲಿರಿಕಲ್ ಸಾಂಗ್ ಆಗಿರ್ಬೋದು, ಯಾವುದೇ ಒಂದು ಸಾಂಗ್ ಬಿಡ್ತಾರೆ ಅಂತಂದಾಗ ಎಕ್ಸ್ಪೆಕ್ಟೇಷನ್ ಎಲ್ಲರೂ ಕೂಡ ತುಂಬಾ ಒಂದು ಜಾಸ್ತಿ ಇರುತ್ತೆ. ಕಾಯ್ತಾ ಇರ್ತೀವಿ, ಎಲ್ಲರೂ ಕೂಡ ಆಲ್ಮೋಸ್ಟ್ ಕಾಯ್ತಾ ಇರ್ತೀವಿ. ಸೊ ಈ ಒಂದು ಸಾಂಗನ್ನು ಕೇಳಿದ ಮೇಲೆ ಎಲ್ಲರೂ ಕೂಡ ಇನ್ನೂ ಒಂದು ರೀತಿಯಲ್ಲಿ ಸಿನಿಮಾ ನೋಡಲಿಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ಈಗ ನೆಕ್ಸ್ಟ್ ಎಲ್ಲರೂ ಕೂಡ ಈಗ ಮೋಸ್ಟ್ ವೇಟೆಡ್ ಒಂದು ಸಿನಿಮಾ ಬರ್ತಾ ಇದೆ ಅನ್ನೋ ಮೋಸ್ಟ್ ವೇಟೆಡ್ ಈಗ ಟ್ರೈಲರ್ಗೋಸ್ಕರ ಕಾಯ್ತಾ ಇರ್ತಾರೆ. ಸೊ ಟ್ರೈಲರ್ ಕೂಡ ಯಾವಾಗ ಬರುತ್ತೆ ಅಂತ ನನಗೆ ಕಾಮೆಂಟ್ ಮಾಡ್ತಾ ಇದ್ದಾರೆ. ಸೊ ಟ್ರೈಲರ್ ಕೂಡ ಆದಷ್ಟು ಅದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಬರುತ್ತೆ, ಅಂದರೆ ನೆಕ್ಸ್ಟ್ ಮಂತಲ್ಲಿ ಒಂದು ಅಪ್ಡೇಟನ್ನು ಬರುವಂಥ ಸಾಧ್ಯತೆಗಳಿದೆ. ಸೊ ಕಾದು ನೋಡೋಣ, ಆದಷ್ಟು ಬೇಗ ಸಿನಿಮಾದ ಒನ್ ಬೈ ಒನ್ ಅಪ್ಡೇಟ್ಗಳು ಬರ್ತಾ ಇರಲಿ. ಎಲ್ಲರೂ ಕೂಡ ಆಲ್ಮೋಸ್ಟ್ ಈಗ ವೇಟಿಂಗಲ್ಲಿದ್ದಾರೆ ಡಿಸೆಂಬರ್ 25ನೇ ತಾರೀಕಿಗೆ ಥಿಯೇಟ್ರ್ ಹತ್ರ ಹೋಗಲಿಕ್ಕೆ. ಸೊ ನಾನು ಕೂಡ ಭಾಳ ಒಂದು ಕಾತುರತೆಯಿಂದ ಮಾರ್ಕ್ ಸಿನಿಮಾಗೆ ಕಾಯ್ತಾ ಇದ್ದೀನಿ. ಆ್ಯಂಡ್ ಈ ಸಾಂಗ್ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೂಡ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಒಂದು ಯಾವ ಲಿರಿಕ್ ಇಷ್ಟ ಆಯಿತು, ಅದರಲ್ಲಿ ಬರುವಂಥ ಪ್ರತಿಯೊಂದು ಸ್ವ್ಯಾಗ್ ಲಿರಿಕ್ ಆಗಿರ್ಬೋದು, ಬೇರೆ ಲಿರಿಕ್ ಆಗಿರ್ಬೋದು, ಯಾವ ಲಿರಿಕ್ ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಈ ಸಾಂಗ್ ಕೇಳಿದ ಮೇಲಂತರೂ ಎಲ್ಲರೂ ಕೂಡ ಮೋಸ್ಟ್ ವೇಟೆಡ್ ಸಿನಿಮಾ ಮಾರ್ಕಿಗೆ ಅಂತ ಹೇಳ್ತಾ, ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ದರೆ, ಸೊ ಈ ವಿಡಿಯೋ ತುಂಬ ಆಡಿಯನ್ಸ್ಗಳಿಗೆ ರೀಚ್ ಆಗಬೇಕು ಅಂತಂದರೆ ನೀವು ಹೈಪ್ ಅನ್ನೋ ಒಂದು ಬಟನನ್ನು ಕ್ಲಿಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ, ಆ್ಯಂಡ್ ನಮ್ಮನ್ನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.